ನೀವು ಯೂಟ್ಯೂಬ್ ಚಾನಲ್ ನಡೆಸಿದ್ದೀರಾ? ಹಾಗಾದರೆ ಒಂದು ಪ್ರಶ್ನೆ ಸ್ನೇಹಿತರೆ, ನಿಮಗೆ ಯೂಟ್ಯೂಬ್ನ ಎಲ್ಲ ರೂಲ್ಸು, ಪಾಲಿಸೀಸು ಮತ್ತು ಟರ್ಮ್ಸ್ ನಿಮಗೆ ಸಂಪೂರ್ಣವಾಗಿ ಗೊತ್ತಿದೆಯಾ? ಕಾಪಿರೈಟ್ ಸ್ಟ್ರೈಕ್ ಯಾವಾಗ ಬರುತ್ತೆ? ಯಾವ ಥರದ ಕಂಟೆಂಟ್ಗೆ ಮಾನಿಟೈಸೇಷನ್ ಸಿಗುತ್ತೆ? ರೀಯೂಸ್ ಕಂಟೆಂಟ್ ಅಂದರೆ ಏನು? AI ಕಂಟೆಂಟನ್ನು ಯೂಟ್ಯೂಬ್ ಹೇಗೆ ನೋಡುತ್ತೆ? ಒಂದು ಸಣ್ಣ ತಪ್ಪಿನಿಂದ ಚಾನಲ್ಗೆ ವಾರ್ನಿಂಗು, ಸ್ಟ್ರೈಕು ಮತ್ತು ಮಾನಿಟೈಸೇಷನ್ ಸಮಸ್ಯೆ ಬಂದರೆ ಏನು ಮಾಡಬೇಕು? ಇಂಥ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ನಾವು ಬೇರೆ ಬೇರೆ ಕಡೆ ವಿಡಿಯೋಸ್ ಮತ್ತು ಆರ್ಟಿಕಲ್ ಹುಡುಕ್ತಾ ಇರ್ತೇವೆ. ಆದರೆ ಇನ್ನು ಮುಂದೆ ಯೂಟ್ಯೂಬ್ ಬಗ್ಗೆ ಇಂಥ ಮಾಹಿತಿಗಾಗಿ ನೀವು ಅಲ್ಲಿ ಇಲ್ಲಿ ಹುಡುಕಬೇಕಾದ ಅವಶ್ಯಕತೆ ಈಗ ಬೀಳಲ್ಲ. ಯಾಕೆಂದರೆ ಇಂದಿನಿಂದ ನಾವು ಇದರ ಕಂಪ್ಲೀಟ್ ಸಿರೀಸನ್ನು ಆರಂಭಿಸ್ತಿದ್ದೇವೆ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರೂ ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ಮೇಲೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ನಲ್ಲಿ ನಾವು ಯೂಟ್ಯೂಬ್ ಬಗ್ಗೆ ಟಿಪ್ಸು, ಟ್ರಿಕ್ಸು, ಅಪ್ಡೇಟ್ಸು ಮತ್ತು ಕ್ರಿಯೇಟರ್ ರಿಲೇಟೆಡ್ ಮಾಹಿತಿಯನ್ನು ಹಂಚಿಕೊಳ್ತಾ ಬಂದಿದ್ದೇವೆ. ಆದರೆ ಈಗ ನಾವು ಒಂದು ಹೊಸ ಕಂಪ್ಲೀಟ್ ಸಿರೀಸನ್ನು ಆರಂಭಿಸ್ತಿದ್ದೇವೆ. ಈ ಸಿರೀಸ್ನಲ್ಲಿ ನಾವು ಯೂಟ್ಯೂಬ್ನ ರೂಲ್ಸು, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು, ಕಮ್ಯುನಿಟಿ ಗೈಡ್ಲೈನ್ಸು, ಕಾಪಿರೈಟ್, ಮಾನಿಟೈಸೇಷನ್ ಪಾಲಿಸೀಸ್ ಮತ್ತು ಕ್ರಿಯೇಟರ್ ಪಾಲಿಸೀಸ್ ಬಗ್ಗೆ ಒಂದೊಂದಾಗಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಈ ಸಿರೀಸ್ ಯಾಕೆ ಅಂದರೆ, ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡುವುದು ಸುಲಭ. ಮೊಬೈಲ್ ತೆಗೆದುಕೊಂಡು ವಿಡಿಯೋ ರೆಕಾರ್ಡ್ ಮಾಡಿ, ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬೋದು ಸ್ನೇಹಿತರೆ. ಆದರೆ ಯೂಟ್ಯೂಬ್ನಲ್ಲಿ ಲಾಂಗ್ ಟರ್ಮ್ ಆಗಿ ಕ್ರಿಯೇಟರ್ ಆಗಿ ಉಳಿಬೇಕಾದ್ರೆ ಕಂಟೆಂಟ್ ಕ್ರಿಯೇಟ್ ಮಾಡೋದು ಮಾತ್ರ ಗೊತ್ತಿದ್ರೆ ಸಾಕಾಗಲ್ಲ. ಯೂಟ್ಯೂಬ್ ರೂಲ್ಸ್ ಮತ್ತು ಪಾಲಿಸೀಸ್ ಕೂಡ ತಿಳಿದಿರಬೇಕು. ಯಾಕೆ ಅಂದರೆ ಒಂದು ಪಾಲಿಸಿ ನಿಮಗೆ ಗೊತ್ತಿಲ್ಲದಿದ್ದರೆ ನೀವು ತಪ್ಪು ಮಾಡ್ಬೋದು. ಆ ತಪ್ಪಿನಿಂದ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬರ್ಬೋದು, ಕಾಪಿರೈಟ್ ಸಮಸ್ಯೆ ಬರ್ಬೋದು, ಮಾನಿಟೈಸೇಷನ್ ಅಪ್ಲೈ ಮಾಡುವಾಗ ಮಾನಿಟೈಸೇಷನ್ ಸಮಸ್ಯೆ ಬರ್ಬೋದು. ಮಾನಿಟೈಸ್ ಆದಮೇಲೆ ನಿಮ್ಮ ವೀಡಿಯೋಸ್ಗೆ ಲಿಮಿಟೆಡ್ ಆ್ಯಡ್ಸ್ ಬರ್ಬೋದು. ಕೆಲವು ಸಂದರ್ಭಗಳಲ್ಲಿ ಚಾನಲ್ಗೂ ಕೂಡ ದೊಡ್ಡ ಸಮಸ್ಯೆ ಆಗ್ಬೋದು. ಹಾಗಾಗಿ ಕ್ರಿಯೇಟರ್ ಆಗಿ ಬೆಳೆಯುವುದರ ಜೊತೆಗೆ ಯೂಟ್ಯೂಬ್ ಮೇಲೆ ಕ್ರಿಯೇಟರ್ ಆಗಿ ಸೇಫ್ ಆಗಿರೋದು ಕೂಡ ಅಷ್ಟೇ ಮುಖ್ಯ ಸ್ನೇಹಿತರೆ. ಇನ್ನು ಈ ಸಿರೀಸ್ನಲ್ಲಿ ನಾವು ಏನೆಲ್ಲ ಕವರ್ ಮಾಡ್ತೇವೆ? ಈ ಸಿರೀಸ್ 1 ಅಥವಾ 2 ವಿಡಿಯೋಸ್ಗೆ ಸೀಮಿತವಾಗಿರೋದಿಲ್ಲ ಸ್ನೇಹಿತರೆ. ನಾವು ಯೂಟ್ಯೂಬ್ನ ಪ್ರಮುಖ ಪಾಲಿಸೀಸ್ ಮತ್ತು ರೂಲ್ಸನ್ನು ಒಂದೊಂದಾಗಿ ತೆಗೆದುಕೊಂಡು ಅರ್ಥ ಮಾಡಿಕೊಳ್ಳೋಣ. ಮೊದಲಿಗೆ ಯೂಟ್ಯೂಬ್ ಹೇಗೆ ಕೆಲಸ ಮಾಡುತ್ತೆ, ಯೂಟ್ಯೂಬ್ ಅಲ್ಗೋರಿದಮ್, ರಿಕಮೆಂಡೇಷನ್ಸು, ಸರ್ಚ್ ಮತ್ತು ವ್ಯೂವರ್ಸ್ಗೆ ವಿಡಿಯೋಸ್ ಹೇಗೆ ತಲುಪುತ್ತವೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋಣ. ನಂತರ ಯೂಟ್ಯೂಬ್ ಟರ್ಮ್ಸ್ ಆಫ್ ಸರ್ವಿಸು, ಕಮ್ಯುನಿಟಿ ಗೈಡ್ಲೈನ್ಸು, ಕಾಪಿರೈಟ್ ಕ್ಲೇಮ್ ಮತ್ತು ಕಾಪಿರೈಟ್ ಸ್ಟ್ರೈಕು, ಫೇರ್ ಯೂಸು, ಕಂಟೆಂಟ್ ID, ಯೂಟ್ಯೂಬ್ ಮಾನಿಟೈಸೇಷನ್ ಪಾಲಿಸೀಸ್, ರೀಯೂಸ್ ಕಂಟೆಂಟು, ಇನ್ಅಥೆಂಟಿಕ್ ಕಂಟೆಂಟು, AI ಮತ್ತು ಸಿಂಥೆಟಿಕ್ ಕಂಟೆಂಟು, ಅಡ್ವರ್ಟೈಸ್ ಫ್ರೆಂಡ್ಲಿ ಗೈಡ್ಲೈನ್ಸು, ಸ್ಪ್ಯಾಮ್ ಮತ್ತು ಡಿಸೆಪ್ಟಿವ್ ಪ್ರಾಕ್ಟೀಸಸ್ಸು, ಫೇಕ್ ಎಂಗೇಜ್ಮೆಂಟು, ಮಿಸ್ಲೀಡಿಂಗ್ ಕಂಟೆಂಟು, ಹರಾಸ್ಮೆಂಟ್, ಹೇಟ್ ಸ್ಪೀಚ್, ಡೇಂಜರಸ್ ಕಂಟೆಂಟು, ಚೈಲ್ಡ್ ಸೇಫ್ಟಿ, ಮೆಡಿಕಲ್ ಮತ್ತು ಮಿಸ್ಇನ್ಫಾರ್ಮೇಷನ್ ಪಾಲಿಸೀಸ್ ಹಾಗೂ ಚಾನೆಲ್ ಸಸ್ಪೆನ್ಷನ್ನು, ಟರ್ಮಿನೇಷನ್ ಮತ್ತು ಅಪೀಲ್ಸ್ನಂಥ ಪ್ರಮುಖ ವಿಷಯಗಳನ್ನೆಲ್ಲ ಈ ಸಿರೀಸ್ನಲ್ಲಿ ಒಂದೊಂದಾಗಿ ಕವರ್ ಮಾಡೋಣ. ಹಾಗೆ AI ಕ್ರಿಯೇಟರ್ಸ್ಗೂ ಮುಖ್ಯ ವಿಷಯ ಇಲ್ಲಿ ಹೇಳಲಾಗುವುದು. ಇವತ್ತು AI ಬಳಸಿ ಕಂಟೆಂಟ್ ಕ್ರಿಯೇಟ್ ಮಾಡುವ ಕ್ರಿಯೇಟರ್ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. AI ವಾಯ್ಸು, AI ಇಮೇಜಸ್ಸು, AI ವಿಡಿಯೋಸು, AI ಜನರೇಟೆಡ್ ಸ್ಕ್ರಿಪ್ಟ್ಸು, ಫೇಸ್ಲೆಸ್ ಚಾನಲ್ಸು, ಆಟೋಮೇಷನ್ಸ್, ಇವೆಲ್ಲದರ ಬಗ್ಗೆ ಕೂಡ ಯೂಟ್ಯೂಬ್ನ ರೂಲ್ಸ್ ಮತ್ತು ಮಾನಿಟೈಸೇಷನ್ ದೃಷ್ಟಿಯಿಂದ ಏನು ತಿಳಿದುಕೊಳ್ಬೇಕು ಅನ್ನೋದನ್ನು ಈ ಸಿರೀಸ್ನಲ್ಲಿ ಚರ್ಚಿಸೋಣ. ಒಂದು ಮುಖ್ಯ ವಿಷಯ, ಈ ಸಿರೀಸ್ನಲ್ಲಿ ನಾನು ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ಯೂಟ್ಯೂಬ್ ಪಾಲಿಸಿ ಅಂತ ಹೇಳೋದಿಲ್ಲ. ಯೂಟ್ಯೂಬ್ನ ಆಫಿಷಿಯಲ್ ರೂಲ್ಸ್ ಮತ್ತು ಪಾಲಿಸೀಸನ್ನು ಆಧಾರವಾಗಿಟ್ಕೊಂಡು ಅದು ಸಾಮಾನ್ಯ ಕ್ರಿಯೇಟರ್ಸ್ಗೂ ಅರ್ಥವಾಗುವ ಸರಳ ಕನ್ನಡದಲ್ಲಿ ವಿವರಿಸುವ ಪ್ರಯತ್ನ ನಾನು ಮಾಡ್ತೇನೆ. ಪಾಲಿಸಿಗಳು ಕಾಲಕ್ಕೆ ಅಪ್ಡೇಟ್ ಆಗ್ಬೋದು ಸ್ನೇಹಿತರೆ. ಆದ್ದರಿಂದ ಯಾವುದಾದ್ರೂ ಪಾಲಿಸಿ ಬದಲಾಗಿದ್ದರೆ ಅದ್ರ ಬಗ್ಗೆ ಕೂಡ ನಾವು ಗಮನ ಕೊಡೋಣ. ಇನ್ನು ಈ ಸಿರೀಸ್ ಯಾರಿಗಾಗಿ ನೋಡಿ, ಈ ಸಿರೀಸ್ ಕೇವಲ ಹೊಸ ಕ್ರಿಯೇಟರ್ಸ್ಗಾಗಿ ಅಲ್ಲ. ನೀವು ಈಗಷ್ಟೇ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದರೆ ನಿಮಗೆ ಇದು ಮುಖ್ಯ. ನೀವು ಈಗಾಗಲೇ ಮಾನಿಟೈಸ್ ಕ್ರಿಯೇಟರ್ ಆಗಿದ್ದರೆ ನಿಮಗೂ ಕೂಡ ಇದು ಮುಖ್ಯ. ನೀವು ಶಾರ್ಟ್ ಮಾಡ್ತಿದ್ರೆ ನಿಮಗೂ ಮುಖ್ಯ. ಲಾಂಗ್ ವಿಡಿಯೋ ಮಾಡ್ತಿದ್ರೆ ನಿಮಗಿದು ಮುಖ್ಯ. ಲೈವ್ ಸ್ಟ್ರೀಮಿಂಗ್ ಮಾಡ್ತಿದ್ರೆ ನಿಮಗಿದು ಕೂಡ ಮುಖ್ಯ. AI ಕಂಟೆಂಟ್ ಮಾಡ್ತಿದ್ರೆ ನಿಮಗಿದು ಇನ್ನೂ ಹೆಚ್ಚು ಮುಖ್ಯ. ಅಂದರೆ ಯೂಟ್ಯೂಬ್ನಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡುವ ಪ್ರತಿಯೊಬ್ಬ ಕ್ರಿಯೇಟರ್ಸ್ಗೂ ಈ ಸಿರೀಸ್ ಉಪಯೋಗವಾಗುವಂತೆ ಮಾಡೋಣ. ನಮ್ಮ ಗೋಲ್ ಕೇವಲ ವ್ಯೂಸ್ ಮತ್ತು ಸಬ್ಸ್ಕ್ರೈಬರ್ಸ್ ಬಗ್ಗೆ ಮಾತನಾಡೋದಲ್ಲ. ಒಬ್ಬ ಕ್ರಿಯೇಟರ್ಗೆ ಕಂಟೆಂಟ್ ಹೇಗೆ ಕ್ರಿಯೇಟ್ ಮಾಡಬೇಕು, ಅದರ ಜೊತೆಗೆ ಯಾವ ಕಂಟೆಂಟ್ ಸೇಫ್, ಯಾವುದು ಪಾಲಿಸಿ ವೈಲೇಷನ್ ಆಗ್ಬೋದು, ಯಾವ ತಪ್ಪುಗಳನ್ನು ತಪ್ಪಿಸಬೇಕು, ಪ್ರಾಬ್ಲಮ್ ಬಂದಾಗ ಅದನ್ನು ಹೇಗೆ ಸರಿ ಮಾಡಬೇಕು, ಇವೆಲ್ಲವನ್ನು ತಿಳಿಸುವುದು ಸ್ನೇಹಿತರೆ. ಅಂದರೆ ಕ್ರಿಯೇಟ್ ಸ್ಮಾರ್ಟ್, ಸ್ಟೇ ಸೇಫ್, ಗ್ರೋ ಲಾಂಗ್ ಟರ್ಮ್, ಇದೇ ಈ ಸಿರೀಸ್ನ ಮುಖ್ಯ ಉದ್ದೇಶ. ಹಾಗಾಗಿ ನೀವು ಯೂಟ್ಯೂಬ್ ಕ್ರಿಯೇಟರ್ ಆಗಿದ್ದರೆ ಈ ಸಿರೀಸ್ನ ಒಂದು ಎಪಿಸೋಡ್ ಕೂಡ ಮಿಸ್ ಮಾಡಬೇಡಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅನಿಸಿದರೆ ಲೈಕ್ ಮಾಡಿ. ನಿಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಸ್ನೇಹಿತರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಏಕೆಂದರೆ ಮುಂದಿನ ಎಪಿಸೋಡ್ನಿಂದ ನಮ್ಮ ಯೂಟ್ಯೂಬ್ ಕಂಪ್ಲೀಟ್ ರೂಲ್ಸ್ ಮತ್ತು ಪಾಲಿಸಿ ಸಿರೀಸ್ ನಿಜವಾಗಿಯೂ ಶುರು ಆಗುತ್ತೆ. ಅದರಲ್ಲಿ ಮೊದಲ ವಿಷಯ ಯೂಟ್ಯೂಬ್ ಹೇಗೆ ಕೆಲಸ ಮಾಡುತ್ತೆ, ಯೂಟ್ಯೂಬ್ ಅಲ್ಗೋರಿದಮ್ನಿಂದ ಹಿಡಿದು ರೆಕಮೆಂಡೇಷನ್, ಸರ್ಚ್, ವ್ಯೂಸ್ ಮತ್ತು ವ್ಯೂವರ್ಸ್ಗೆ ವಿಡಿಯೋ ಹೇಗೆ ತಲುಪುತ್ತೆ ಅನ್ನೋದನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ. ನಿಮ್ಮ ಯೂಟ್ಯೂಬ್ ಜರ್ನಿಯಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡೋದಷ್ಟೇ ಅಲ್ಲ, ರೂಲ್ಸ್ ತಿಳ್ಕೊಂಡು ಸ್ಮಾರ್ಟಾಗಿ ಕ್ರಿಯೇಟ್ ಮಾಡೋದು ಸ್ನೇಹಿತರೆ. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ ಸ್ನೇಹಿತರೆ.